ಹಲೋ ಎವ್ರಿವಾನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಇತ್ತೀಚೆಗೆ ಅಂದ್ರೆ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿದ್ದೀವಿ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗಂತೂ ನಾವು ನೆಗೆಟಿವ್ ಸುದ್ದಿಗಳನ್ನೇ ನೋಡ್ತಾ ಇದ್ದೀವಿ. ಮತ್ತೆ ನೆಗೆಟಿವೇ ಫಸ್ಟ್ ನಮ್ಮನ್ನ ಅಟ್ರಾಕ್ಟ್ ಮಾಡೋದು ಕೂಡ. ಅದರಲ್ಲೂ ಈ ಸಂಬಂಧಗಳ ವಿಷಯ ಅಂತ ಬಂದಾಗ ಇತ್ತೀಚಿನ ದಿನಮಾನದಲ್ಲಿ ಸಂಬಂಧಗಳಿಗೆ ಜನ ಜಾಸ್ತಿ ಬೆಲೆ ಕೊಡ್ತಾ ಇಲ್ವಾ, ಅಥವಾ ಈ ಮದುವೆ ಆಗೋದು, ಇಮಿಡಿಯೇಟ್ ಆಗಿ ಡಿವೋರ್ಸ್ ಆಗೋದು, ಅಥವಾ ಲವ್ ಮಾಡೋದು, ಬ್ರೇಕಪ್ ಆಗೋದು, ಮತ್ತೊಬ್ರನ್ನ ಹುಡ್ಕೊಳ್ಳೋದು, ಇದೆಲ್ಲ ಕಾಮನ್ ಆಗ್ತಿದೆಯಾ? ಹಾಗಾಗಿ ರಿಲೇಶನ್ಶಿಪ್ಗಳಿಗೆ ಬೆಲೆನೇ ಇಲ್ವಾ ಅಂತಾನು ಚರ್ಚೆಗಳ ಮಧ್ಯದಲ್ಲಿ ಮೊನ್ನೆ ದೆಹಲಿಯ ಕೋರ್ಟ್ನಲ್ಲಿ ಆಗಿರುವಂತ ಒಂದು ಘಟನೆ ಇದೆಯಲ್ಲ, ಒಂಥರ ಭಾವನಾತ್ಮಕವಾಗಿದೆ ಅದು. ಆ ಕೋರ್ಟ್ ಹಾಲ್ ಅಲ್ಲಿ ಇದ್ದಂತ ವಕೀಲರ ಕಣ್ಣಲ್ಲಿ ನೀರು ತರಿಸಿದೆ. ಒಂದು ಅಪರೂಪದ ಘಟನೆಗೆ ಕೋರ್ಟ್ ಹಾಲ್ ಅವತ್ತು ಸಾಕ್ಷಿಯಾಗಿದೆ. ಎಸ್ಪೆಷಲಿ ಇತ್ತೀಚೆಗೆ ಮದುವೆ ಆದವ್ರ ಮಧ್ಯದಲ್ಲಿ ಒಂದು ಸಣ್ಣ ವಿಷಯ ಬಂದ್ರು ಸಾಕಾಗುತ್ತೆ, ಒಂದು ಸಣ್ಣ ಕಿಡಿ ಹೊತ್ಕೊಂಡು ಸಾಕಾಗುತ್ತೆ, ಆ ದೊಡ್ಡ ಮಟ್ಟ ಜ್ವಾಲೆ ಆಗಿ ಉರಿದೋಗುತ್ತೆ. ಆ ಸಂಬಂಧ ಅನ್ನೋದೇ ಸುಟ್ಟು ಬೂದಿ ಆಗ್ಬಿಡುತ್ತೆ. ಎಸ್ಪೆಷಲಿ ಈ ಗಂಡ ಹೆಂಡತಿ ಸಂಬಂಧ ಅನ್ನೋದು ಕೌಟುಂಬಿಕವಾಗಿ ನಾವು ನೋಡೋದಾದ್ರೆ ಒಂದು ಗ್ಲಾಸ್ ಜಾರ್ ತರ ಇರುತ್ತೆ. ಅದು ಒಂದ್ಸತಿ ಒಡೆದು ಹೋಗ್ಬಿಟ್ರೆ ಅದನ್ನ ಮತ್ತೆ ಒಂದ್ ಮಾಡಕ್ಕೆ ಸಾಧ್ಯ ಇಲ್ಲ. ಒಂದಾದ್ರೂ ಕೂಡ ಮತ್ ಕಿರಿಕಿರಿಯಲ್ಲಿ ಅವ್ರ ಜೀವನ ಕಳೀತಾರೆ, ಒಂದಾಗಕ್ ಸಾಧ್ಯ ಇಲ್ಲ ಅಂತಾನೆ ಚರ್ಚೆಗಳಾಗುತ್ತೆ. ಇದಕ್ಕೆ ಉದಾಹರಣೆ ಅನ್ನೋಂತೆ ಸಾಕಷ್ಟು ಪ್ರಕರಣಗಳನ್ನು ನಾವು ಈ ಹಿಂದೆ ನೋಡಿದ್ದೀವಿ. ಹಾಗಾದ್ರೆ ಮೊನ್ನೆ ದೆಹಲಿಯ ಫ್ಯಾಮಿಲಿ ಕೋರ್ಟ್ ನಲ್ಲಿ ಆಗಿದ್ದೇನು? 2020ರಲ್ಲಿ ಶಿಖಾ ಮತ್ತೆ ಸೌರಭ್ ಅಂತ ಅದ್ದೂರಿಯಾಗಿ ಮದ್ವೆಯನ್ನ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ದಿನದಲ್ಲೇ ಇಬ್ಬರ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣದಾಗಿ ಕಿರಿಕ್ ಶುರುವಾಗಿದೆ. ಆ ಸಣ್ಣ ಕಿರಿಕೆ ದೊಡ್ಡ ಬಿರುಕಾಗಿ ಇಬ್ಬರ ಮಧ್ಯದಲ್ಲಿ ಡಿವೋರ್ಸ್ ತನಕ ಹೋಗಿದೆ. ಅಂದ್ರೆ ಅವರಿಬ್ರು ಫ್ಯಾಮಿಲಿ ಮೇಲೂ ಕೂಡ ಇದು ಎಫೆಕ್ಟ್ ಆಗಿದೆ. ಒಂದ್ ಮಾಡಕ್ ಟ್ರೈ ಮಾಡಿದ್ದಾರೆ, ಬಟ್ ಇಬ್ರು ಕೂಡ ಸುತಾರಾಮ್ ಒಪ್ಕೊಳ್ಳಿಲ್ಲ ಮತ್ತೆ ಒಂದಾಗಕ್ಕೆ, ಗಂಡ ಹೆಂಡತಿಯಾಗಿ ಜೀವನ ಮಾಡಕ್ಕೆ, ಅನ್ಯೋನ್ಯತೆಯಿಂದ ಜೀವನ ಮಾಡಕ್ಕೆ ಅವರಿಬ್ರು ಒಪ್ಕೊಳ್ಳಿಲ್ಲ. ಪರಿಣಾಮ ಕೋರ್ಟಿಗೆ ಡಿವೋರ್ಸ್ಗೆ ಅಂತ ಹೇಳಿ ಇಬ್ರು ಅರ್ಜಿಯನ್ನ ಹಾಕೊಂಡಿದ್ದಾರೆ. 2020ರಲ್ಲಿ ಶುರುವಾಗಿದ್ದು ಈ ಕಿರಿಕ್, ಅಂದ್ರೆ ಮದುವೆ ಆದ ತಕ್ಷಣ ಕಿರಿಕ್ ಶುರುವಾಗಿದೆ. ಆಮೇಲೆ ಡಿವೋರ್ಸ್ ಅಪ್ಲೈ ಮಾಡ್ಕೊಂಡಿದ್ದಾರೆ. ಕೋರ್ಟಿಗೆ ಅಂತ ಹೋದ್ಮೇಲೆ ವಾದ ಪ್ರತಿವಾದ ಅಂತ ಹೇಳಿ ನಡೀತಲೇ ಇತ್ತು, ಸುದೀರ್ಘವಾಗಿ ಆಗ್ತಾ ಇತ್ತು. ಶಿಖಾ ಫ್ಯಾಮಿಲಿ ಇದರಿಂದಾಗಿ ಮಾನಸಿಕವಾಗೂ ಖಿನ್ನತೆಗೊಳಗಾಗಿತ್ತು. ಮತ್ತೆ ಅವ್ರ ಫಿನಾನ್ಷಿಯಲ್ ಕಂಡೀಷನ್ ಇದೆಯಲ್ಲ, ಆರ್ಥಿಕವಾಗಿ, ಯಾಕಂದ್ರೆ ಶಿಖಾ ತಂದೆ ಒಂದಿಷ್ಟು ಜೀವನ ನಡ್ಸಕ್ಕೆ ಅಂತ ಹೇಳಿ ಹಣವನ್ನ ಕೂಡಿಟ್ಟಿದ್ರು. ಆದ್ರೆ ಆ ಹಣ ಎಲ್ಲ ಕೋರ್ಟು ಕಚೇರಿ ಅಂತಾನೆ ಖರ್ಚಾಗ್ತಾ ಇತ್ತು. ವಕೀಲರಿಗೆ ಕೊಡ್ಬೇಕಾಗಿತ್ತು, ಬೇರೆ ಬೇರೆ ಕೆಲ್ಸಕ್ಕೆ ಅಂತಾನೆ, ಈ ಕಾನೂನು ರೀತಿಯ ಕೆಲ್ಸಕ್ಕೆ ಖರ್ಚಾಗಿ ಹೋಗಿತ್ತು. ಹಂಗಾಗಿ ಅವರಿಗೆ ಮಗಳು ಡಿವೋರ್ಸ್ ತಗೊಂಡ್ಮೇಲೆ ಅವಳ ಮುಂದಿನ ಜೀವನ ಹೆಂಗೆ, ಅವಳ ಫ್ಯೂಚರ್ ಹೆಂಗೆ ಅಂತ ಹೇಳಿ ಅದೇ ಯೋಚನೆ ಆಗ್ಬಿಟ್ಟಿತ್ತು. ಆ ಯೋಚನೆ ವಿಪರೀತ ಆಗಿ ಅವರಿಗೆ, ಅಂದ್ರೆ ನಾಳೆ ವಿಚಾರಣೆ ಇದೆ ಡಿವೋರ್ಸ್ ಬಗ್ಗೆ ಅಂದಾಗ ಹಿಂದಿನ ದಿನಾನೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಆ ಫ್ಯಾಮಿಲಿ, ನಾನು ಆಗ್ಲೇ ಹೇಳ್ದಂಗೆ, ಆರ್ಥಿಕವಾಗಿ ಕೊರಗಿ ಹೋಗಿರುತ್ತೆ, ಸೊರಗಿ ಹೋಗಿರುತ್ತೆ. ಬೇರೆ ವಿಧಿ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಅವರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸೇರ್ಸಕ್ ಆಗಲ್ಲ, ಒಂದು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ. ಈ ವಿಷಯ ಶಿಖಾ ಗಂಡ ಸೌರಭ್ಗೆ ಗೊತ್ತಾಗುತ್ತೆ. ಎನಿವೇಸ್, ಇನ್ನು ಡಿವೋರ್ಸ್ ಆಗಿಲ್ಲ, ಎಷ್ಟಂದ್ರೂ ಮಾವ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೂ ಇಂಥ ವಿಷಯದಲ್ಲಿ, ಅಂದ್ರೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಸೌರಭ್ ಡಿಲೇ ಮಾಡಲ್ಲ. ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಂತ ಶಿಖಾ ಅವರ ತಂದೆಯನ್ನ, ಅಂದ್ರೆ ಸೌರಭ್ ಮಾವನನ್ನ, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಗುರುಗ್ರಾಮದಲ್ಲಿ. ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಕೂಡ ಹೇಳೋದು, ಕರೆಕ್ಟ್ ಟೈಮಿಗೆ ಅವರಿಗೆ ಸರಿಯಾದಂತ ಟ್ರೀಟ್ಮೆಂಟ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಅವರು ಬದುಕುಳಿದ್ರು ಅಂತ ಹೇಳ್ತಾರೆ. ಆಗ್ಲೇ ಶಿಖಾಗೆ ಒಂದು ಕೃತಜ್ಞತೆ ಭಾವ ತನ್ನ ಗಂಡನ ಮೇಲೆ ಮೂಡಿರುತ್ತೆ. ಅಂದ್ರೆ ಸರಿಯಾದ ಸಮಯದಲ್ಲಿ ಆ ಎಲ್ಲ ಕಹಿ ನೆನಪುಗಳನ್ನ ಮರ್ತು ಹೆಲ್ಪಿಗೆ ಬಂದ್ರು ಅಂತೇಳಿ ಶಿಖಾಗ್ ಒಂದು ಕೃತಜ್ಞತೆ ಭಾವ ಇರುತ್ತೆ, ಒಂದು ಪ್ರೀತಿನೂ ಹೆಚ್ಚಾಗಿರುತ್ತೆ. ಅದ್ರ ವೆರಿ ನೆಕ್ಸ್ಟ್ ಡೇನೆ ಕೋರ್ಟಲ್ಲಿ ಹಿಯರಿಂಗ್ ಇರುತ್ತೆ. ಜಡ್ಜ್ ನೇರವಾಗಿ ಸೌರಭಿ ಕೇಳ್ತಾರೆ, ಡಿವೋರ್ಸ್ ಅಪ್ಲೈ ಮಾಡಿದೀರಾ, ಸೊ ನಿಮ್ಗೆ ಡಿವೋರ್ಸ್ ಬೇಕಾ, ಎಸ್ ಆರ್ ನೋ, ಅವ್ರ ಒಪಿನಿಯನ್ ಹೇಳಕ್ ಹೇಳ್ತಾರೆ, ಅವ್ರ ನಿರ್ಧಾರ ತಿಳಿಸಕ್ ಹೇಳ್ತಾರೆ. ಆಗ ಸೌರಭ್ ಇಮಿಡಿಯೇಟ್ ಆಗಿ ಜಡ್ಜ್ಗೆ ಎಸ್ ಆರ್ ನೋ ಅಂತ ಹೇಳಲ್ಲ. ಜಡ್ಜ್ ಆ ಪ್ರಶ್ನೆ ಕೇಳ್ತಿದ್ದಂಗೆ ಮುಂದೆ ನಿಂತಿರುವಂತ ಶಿಖಾ ಮುಖ ನೋಡ್ತಾರೆ ಸೌರಭ್ ಅವರು, ಒಂದ್ ಸಣ್ಣದಾಗಿ ಸ್ಮೈಲ್ ಕೊಡ್ತಾರೆ. ಸೊ ಅಷ್ಟೇ ಸಾಕಾಗಿತ್ತು ಶಿಖಾಗ ಆ ಸಂದರ್ಭದಲ್ಲಿ. ಯಾಕಂದ್ರೆ ತಂದೆಯ ಟ್ರೀಟ್ಮೆಂಟ್ಗೆ ಸರಿಯಾದ ಸಮಯದಲ್ಲಿ ಬಂದು ಹೆಲ್ಪ್ ಮಾಡಿ ತಂದೆಯನ್ನ ಉಳಿಸಿದ್ದಾರೆ ಸೌರಭ್. ಎಷ್ಟಾದ್ರೂ ನನ್ನ ಗಂಡ ಅವ್ರು ಏನೇ ಮಾಡಿದ್ರು ಆ ಕ್ಷಣದಲ್ಲಿ ಮಾಫಿ ಮಾಡಿ, ಆ ಕೃತಜ್ಞತೆ ಭಾವ ಜೊತೆಗೆ ಪ್ರೀತಿಯ ಸಂದರ್ಭದಲ್ಲಿ ಆಕೆ ಹೆಚ್ಚಾಗಿರುತ್ತೆ. ತಕ್ಷಣಕ್ಕೆ ಸೌರಭ್ ಆಕೆಯನ್ನ ನೋಡಿ ಒಂದು ಸಣ್ಣ ಸ್ಮೈಲ್ ಕೊಡ್ತಾ ಇದ್ದಂಗೆ, ಆ ಪ್ರೀತಿಯನ್ನ ಅವ್ರು ತೋರಿಸ್ತಾ ಇದ್ದಂಗೆ, ಶಿಖಾ ತನ್ನ ಕೈಯಲ್ಲಿದ್ದಂತ ಡಿವೋರ್ಸ್ ಪೇಪರ್ನ ಹರಿದು ಹಾಕ್ತಾರೆ. ಆ ಕ್ಷಣನೇ ಆಕೆ ಕೋರ್ಟ್ ಹಾಲ್ನಲ್ಲಿ ಸೌರಭ್ನ ಓಡೋಗಿ ತಪ್ಕೊಳ್ತಾರೆ. ಬಿಗಿ ತಪ್ಕೊಂಡು ಸಾರಿಯನ್ನು ಕೇಳ್ತಾರೆ. ಆ ಕ್ಷಣದಲ್ಲಿ
ಸೌರಭ್ ಪರ ವಕೀಲರು, ಶಿಖಾ ಪರ ವಕೀಲರು, ಅವ್ರ ಇಡೀ ಫ್ಯಾಮಿಲಿ, ಜಡ್ಜ್, ಆ ಕೋರ್ಟ್ ಹಾಲ್ ಒಂದು ಕ್ಷಣ ಸೈಲೆನ್ಸ್ ಆಗಿರುತ್ತೆ. ಆ ಕ್ಷಣವನ್ನ ಶಿಖಾ ಮತ್ತೆ ಸೌರಭ್ಗೆ ಬಿಟ್ಕೊಟ್ಟಿರ್ತಾರೆ. ಅಂದ್ರೆ ವಕೀಲರು ಕೂಡ ಆ ಹಂತದಲ್ಲಿ ಭಾವುಕರಾಗ್ತಾರೆ. ಅಂದ್ರೆ ಕೋರ್ಟಿಗೆ ಬಂದಂತ ಪ್ರಕರಣ ಆಲ್ಮೋಸ್ಟ್ ರಾಜಿ ಮಾಡ್ಸಕ್ ಟ್ರೈ ಮಾಡಿದ್ರು ಕೂಡ ಕೆಲವೊಂದು ವೈಯಕ್ತಿಕ ರೀಸನ್ಗಳಿಂದಾಗಿ ಎಷ್ಟು ಮಟ್ಟಿಗೆ ದ್ವೇಷ ಬೆಳೆಸ್ಕೊಂಡಿರ್ತಾರೆ. ಡಿವೋರ್ಸ್ಗೆ ಅಪ್ಲೈ ಮಾಡಿದಾಗ ನಮ್ಗೊಂದ್ಸತಿ ಡಿವೋರ್ಸ್ ಅಫಿಷಿಯಲ್ ಆಗಿ ಸಿಕ್ಕರೆ ಸಾಕಪ್ಪ, ನಾವು ಬೇರೆ ಬೇರೆ ಇದ್ಬಿಡ್ತೀವಿ, ನಮಗೂ ಇದ್ಗೂ ಸಂಬಂಧನೇ ಇಲ್ಲ, ಅದೇ ರೀತಿಯಲ್ಲಿ ಕೋರ್ಟ್ ಮೆಟ್ಲು ತನಕ ಬರೋದು. ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಅವರಿಬ್ರು ಮತ್ತೆ ಒಂದಾಗಿದ್ದಾರೆ. ಇಡೀ ಕೋರ್ಟ್ ಹಾಲ್ನಲ್ಲಿ ಇದ್ದವರೆಲ್ಲ ಆ ಕ್ಷಣವನ್ನ ಜೀವಿಸಿದ್ದಾರೆ. ಆ ಪ್ರೀತಿಯನ್ನ ಇಬ್ರು ಕಣ್ಣಲ್ಲೂ ನೋಡಿದ್ದಾರೆ. ಈ ಜೋಡಿ ಇನ್ಮೇಲಾದ್ರೂ ಚೆನ್ನಾಗಿ ಸಂಸಾರ ಮಾಡ್ಲಿ ಅನ್ಯೋನ್ಯವಾಗಿ ಅಂತ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಅಂದ್ರೆ ಒಂದು ತಮ್ಮ ವಿಶ್ವಾಸನ್ನ ಅವ್ರಿಗೆ ತಿಳಿಸಿದ್ದಾರೆ. ಅಂದ್ರೆ ಮುರಿದು ಬೀಳ್ಬೇಕಾಗಿದ್ದ ಸಂಬಂಧ ಕೊನೆ ಹಂತದಲ್ಲಿ ಮೇ ಬಿ ಅವತ್ತೇ ಅವ್ರ ಲಾಸ್ಟ್ ಡೇ ಆಗಿತ್ತು ಅನ್ಸುತ್ತೆ ಡಿವೋರ್ಸ್ ವಿಷಯವಾಗಿ. ಜಡ್ಜ್ ಇಬ್ರು ಒಪಿನಿಯನ್ ಕೇಳಿ ಡಿವೋರ್ಸ್ ಕೊಟ್ಬಿಡ್ತಿದ್ರು ಅಂತ ಕಾಣಿಸುತ್ತೆ. ಆದ್ರೆ ಕೊನೆ ಹಂತದಲ್ಲಿ ಮುರಿದು ಬೀಳ್ಬೇಕಾಗಿದ್ದ ಸಂಬಂಧಕ್ಕೆ ಒಂದು ಮರು ಜೀವ ಅಂತಾರಲ್ಲ, ಅಥವಾ ಮತ್ತೆ ಆ ಸಂಬಂಧ ಚಿಗುರೊಡೆದಿದೆ. ಅವರಿಬ್ರು ಅನ್ಯೋನ್ಯವಾಗಿ ಬಾಳ್ಲಿ ಅಂತ ಆಶಿಸ್ತಾ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ಸೊ ಒಪಿನಿಯನ್ ತಿಳಿಸಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಬರೀ ನೆಗೆಟಿವ್ ವಿಷಯವಾಗಿನೇ ತುಂಬಾ ಪ್ರಚಾರಗಳಾಗುತ್ತೆ. ಬಹುಶಃ ಅದು ಬೇರೆಯವ್ರ ಸಂಬಂಧದ ಮೇಲೂ ಕೂಡ ಎಫೆಕ್ಟ್ ಬೀರಬಹುದೇನೋ. ಸೊ ಇತ್ತೀಚೆಗಂತೂ ಈ ರಿಲೇಶನ್ಶಿಪ್ ಬಗ್ಗೆ ಜನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರೇ ಮಾಡಲ್ಲ. ಒಂದ್ ಸಣ್ಣ ಪಾಯಿಂಟ್ ಇಂದ ನನಗೂ ಅವ್ರಿಗೂ ಸರಿ ಆಗಲ್ವಾ, ಬಿಟ್ಬಿಡೋಣ ಅನ್ನೋ ಒಂದು ಆಲೋಚನೆಗೆ ಬಂದ್ಬಿಡ್ತಾರೆ, ಅಥವಾ ಡಿಸಿಷನ್ಗೆ ಬಂದ್ಬಿಡ್ತಾರೆ. ಜೀವನ ಅಂದ್ರೆ ಹಂಗಲ್ಲ. ಏಳು ಬೀಳುಗಳು ಅಥವಾ ಈ ರೀತಿ ಗಲಾಟೆಗಳಾದಾಗ ಅಥವಾ ಕೋಪ ತಾಪ ಬಂದಾಗ ಅದನ್ನ ಹೆಂಗ್ ಸುಧಾರಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಈ ಒಂದು ಪ್ರಕರಣವನ್ನ ಮುಂದಿಟ್ಕೊಂಡು ನೆಟ್ಟಿಗರು ತಮ್ಮ ಒಪಿನಿಯನ್ ಅನ್ನ ತಿಳಿಸ್ತಾ ಇದ್ದಾರೆ. ನೀವು ನಿಮ್ಮ ಒಪಿನಿಯನ್ ಅನ್ನ ತಿಳಿಸಿ. News18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.